ಫಸ್ಟ್ ಆಫ್ ಆಲ್ ಈ ಥಾಟ್ ಹೆಂಗ್ ಬಂತು ನಿಮ್ಗೆ? ಮ್ಯಾಮ್ ನನ್ಗಂತಲ್ಲ ಮ್ಯಾಮ್, ಇಲ್ಲಿ ಬೆಂಗಳೂರಲ್ಲಿರೋ ಪ್ರತಿಯೊಬ್ಬರು ಒಳಗಡೆ ಇರುತ್ತೆ ಮ್ಯಾಮ್. ಸರ್ ಇದು ಆಲ್ರೆಡಿ ಉಪೇಂದ್ರ ಅವ್ರು ತೋರಿಸ್ಬಿಟ್ಟಿದ್ದಾರೆ, ಕರೆಕ್ಟಾ? ಉಪೇಂದ್ರ ಸಿನಿಮಾ. ಹೌದೌದು. ಸೊ ಈ ತರ 52 ಹುಡುಗಿರು ನಿಮ್ಗೆ ಹೆಂಗೆ ಕಾನ್ಸೆಪ್ಟ್ ಬಂತು? 54 ಕಾನ್ಸೆಪ್ಟ್ ಮ್ಯಾಮ್ ಒಂದು ಕೊಟ್ಟಿರೋ ಕಾಲದಲ್ಲಿ ಒಂದು ಲವ್ ಮಾಡಿ ಡಿಪ್ರೆಷನ್ ಹೋಗ್ತಾರೆ, ಹೌದು ಕರೆಕ್ಟಾ? ಹೌದು. ನೀವ್ 54 ಹುಡುಗಿರ್ನು ತೋರಿಸ್ಬಿಟ್ಟು ಡಿಪ್ರೆಷನ್ ಹೋಗಿಲ್ವಾ? ಇಲ್ಲ ಮ್ಯಾಮ್, ಇಲ್ಲ. ಯಾಕಂದ್ರೆ ಅದು ರೀಲ್ ಮ್ಯಾಮ್. ರೀಲ್? ಹೌದು. ಇದು ರಿಯಲ್? ಸಿ ನಿಜ ಹೇಳ್ತೀನಿ, ನಾನು ಎಷ್ಟೆಷ್ಟೋ ಟ್ರೈಲರ್ ಲಾಂಚ್ ಹೋಗಿದ್ದೀನಿ, ಬಟ್ ಇದೊಂದು ಒಂಥರ ಡಿಫ್ರೆಂಟ್ ಇದೆ. ನಾನು ಅಲ್ಲಿ ಕೂತ್ಕೊಂಡೇ ಹೇಳಿದೆ, ಸರ್ ಇವ್ರು ಕಾಶಿನಾಥ್ ತರ ಇದ್ದಾರೆ ಅಂತ. ಹಂಗೆ ಬಾಮ ಹರೀಶ್ ಅವರು ಹೇಳಿದ್ರು ಈಗ ಕಾಶಿನಾಥ್ ತರ ಇದ್ದಾರೆ ಅಂತ. ಯು ಆರ್ ಎ ವೆರಿ ಗುಡ್ ಆರ್ಟಿಸ್ಟ್, ಐ ಟೆಲ್ ಯು. ಓಕೆ, ಥ್ಯಾಂಕ್ ಯು. ಅಂದ್ರೆ ಒಂದು ಕಾಮಿಡಿ ಮಾಡೋದು, ಒಂದು ಜನ ನಗ್ಸೋದು ಸುಲಭದ ಕೆಲಸ ಅಲ್ಲ ಅದು. ಅದು ನೀವು ನ್ಯಾಚುರಾಲಿಟಿಯಿಂದನೇ ಬರಬೇಕು. ಅವಾಗ ಅವ್ರಿಗೆ ಅನ್ಸುತ್ತೆ ಇದಕ್ಕೆ ನಗ್ಲೇಬೇಕು ನಾವು ಅಂತ. ನಾನು ಅಲ್ಲಿ ಕೂತ್ಕೊಂಡು ಒಂದು ಟ್ರೈಲರ್ ಲಾಂಚ್ ನೋಡಿದ ತಕ್ಷಣ ಅಷ್ಟು ನಕ್ಕಿದ್ದೀನಿ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಸಿನಿಮಾ ಹೇಗಿರ್ಬೇಕು ಅಂತ ಅಲ್ವಾ? ಡೆಫಿನೆಟ್ಲಿ ಐ ವಿಲ್ ವಾಚ್ ದಿಸ್ ಮೂವಿ. ಐ ವಾಂಟ್ ಟು ವಾಚ್ ದಿಸ್ ಮೂವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ವೆರಿ ಬೆಸ್ಟ್ ನಿಮಗೆ. ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಆ ನ್ಯಾಚುರಾಲಿಟಿ ಒಂದು ಆಕ್ಟ್ ಮಾಡ್ತಾ ಇದ್ದೀನಿ, ನನ್ಗೆ ಭಯ ಅನ್ನೋದೇ ಎಲ್ಲೂ ಕಾಣಿಸ್ಲಿಲ್ಲ ನಿಮ್ದು ಆ ಫೇಸಲ್ಲಿ. ಕೆಲವ್ರಿಗೆ ಆ ಡೈರೆಕ್ಷನ್ ಮತ್ತೆ ಹೀರೋ ಆಗಿ ಮಾಡೋದು ಅಂದ್ರೆ ಅದು ಸ್ವಲ್ಪ ಭಯ ಇರುತ್ತೆ, ಬಟ್ ನಿಮ್ಗೆ ಆತರ ಇಲ್ಲ, ಸಾಧಾರಣವಾಗಿ ಮಾಡ್ತಾ ಇದ್ರಿ. ತುಂಬಾ ಇವನ್ ಹುಡುಗಿರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸಾಧಾರಣವಾಗಿ ಮಾಡಿದ್ರು. ತುಂಬಾ ಖುಷಿ ಆಯ್ತು. ನಾನು ಫಸ್ಟ್ ಕಾಪಿ ಯಾವಾಗ ಆಗುತ್ತೆ ಮ್ಯಾಮ್? ರೆಡಿ ಇದೆ, ನೀವು ನೋಡ್ತೀನಿ ಅಂದ್ರೆ ಒಂದು ಶೋ. ಈಗ ಬೇಡ, ನಾನು ನೋಡ್ತೀನಿ ಖಂಡಿತ, ನಾನು ನೋಡ್ತೀನಿ ಸಿನಿಮಾ. ಹೌದು, ಥಿಯೇಟರ್ ಬಂದೆ, ನಾವು ವಾಸು ಅವರೆಲ್ಲ ನೋಡೋಣ. ವೆರಿ ನೈಸ್ ಮೂವಿ. ನಿಮ್ ಕಾನ್ಸೆಪ್ಟೇ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ಆಲ್ ದ ವೆರಿ ಬೆಸ್ಟ್ ಫಾರ್ ದ ಮೂವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ನಂದು ಒಂದು ಏನಂದ್ರೆ ಮ್ಯಾಮ್, ನನ್ನ ಸಾಯದೊಳಗಡೆ ಒಂದು 5 ಸಿನಿಮಾ ಆದ್ರೂ ದ ಬೆಸ್ಟ್ ಒನ್ನಲ್ಲಿ ಇರಬೇಕು. ನಾನು ಪ್ರತಿ ಒಂದು 2 ವರ್ಷ ಒಂದು ಕತೆಗೆ ಟೈಮ್ ಕೊಟ್ಕೋತೀನಿ ಮ್ಯಾಮ್. ಏನ್ ಅನ್ಕೊಂತೀರೋ ಅದು ನೀವು ಸಾಧಿಸ್ತೀರಾ, ನನ್ಗೆ. ಯಾಕಂದ್ರೆ ಮ್ಯಾಮ್, ನನ್ನಿಂದ ಒಂದು ಹುಡುಗಿದ್ದಾಳೆ ಮ್ಯಾಮ್, ಅವಳು ನನ್ನ ಎಲ್ಗೋ ತಗೊಂಡು ಹೋಗ್ತದಾಳೆ. ಈ ಆಕ್ಟಿಂಗ್ ಮಾಡ್ಬೇಕಂದ್ರೆ ಕಾರಣ ಅವಳೆ, ಡೈಲಾಗ್ಸ್ ಬರಬೇಕಂದ್ರೆ ಕಾರಣ ಅವಳೆ. ಅವಳು ಹೇಳ್ದಂಗೆ ನನ್ನ ತಲೆಯಲ್ಲಿ ಏನಿಲ್ಲ ಮ್ಯಾಮ್, ಈ ಲವ್ ಗಿವ್ ಮತ್ತೆ ಅಂದ್ರೆ ಫ್ಯಾಮಿಲಿ ಅದೇನಿಲ್ಲ. ಅವಳು ಹೇಳಿದ್ದಾಳೆ, ಅವಳು ಹೇಳೋ ತರ ಆಗ್ಬೇಕು ಅನ್ನೋದೇ ತಲೆಯಲ್ಲಿ, ಬರೀ ಏನಿಲ್ಲ ಮ್ಯಾಮ್. ನನ್ನ ತಂದೆ ತಾಯಿ ಹೇಳಿದ್ದು ತಲೆಯಲ್ಲಿ ಇಲ್ವೇನಾ? ಇಲ್ಲ ಮ್ಯಾಮ್. ಓಕೆ. ಯಾಕಂದ್ರೆ ಅವರು ಹೆಣ್ಣು ಅಂದ್ರೆ ನಾನು ತುಂಬಾ ಗೌರವಿಸ್ತೀನಿ ಮ್ಯಾಮ್, ಒಂದು ದೇವತೆ ತರ ಆರಾಧಿಸ್ತೀನಿ. ಇವತ್ತು ಆ ದೇವತೆನ ನಮ್ಮ ಸಿನಿಮಾಗೆ ಕರೆಸಿಬಿಟ್ಟು ನಾನು ಟ್ರೈಲರ್ ಲಾಂಚ್ ಮಾಡಿಸ್ಬೇಕು. ಕರೆಸ್ತೀರಾ? ಕರೆಸಿದ್ದೀನಿ ಮ್ಯಾಮ್. ಕರೆಸಿದೀರಾ? ದೇವತೆ ಹೆಣ್ಣು ಮ್ಯಾಮ್, ಹೆಣ್ಣು ಅಂದ್ರೆ ಒಂದು ದೇವತೆ. ನಾನಾ? ಅಯ್ಯಯ್ಯೋ ದೇವ್ರಾ. ಅಂದ್ರೆ ನಾನು ನನ್ನ ಸ್ವಾರ್ಥದಿಂದ ನಾನು ಇಂಟೆನ್ಷನ್ ಇಟ್ಕೊಂಡು ನಾನು ಬಂದಿದ್ರೆ ಅದು ಏನಾಗ್ತಿದ್ ನಂಗೆ ಗೊತ್ತಿಲ್ಲ ಮ್ಯಾಮ್. ಆದ್ರೆ ಒಂದು ಹೆಣ್ಣನ್ನ ಹಿಂದೆ ಇಟ್ಕೊಂಡ್ ಬಂದಿದ್ದೀನಿ ಮ್ಯಾಮ್. ಸೊ ಅದೊಂದು ಅದ್ಭುತವಾದ ಶಕ್ತಿ ಮ್ಯಾಮ್. ಆ ಶಕ್ತಿ ಬೇರೆ ಎಲ್ಲೂ ಸಿಗಲ್ಲ ಒಂದು ಹೆಣ್ಣಲ್ಲಿ ಬಿಟ್ಟರೆ. ಸೊ ನಾನು ಯಾವತ್ತಿಗೂ ಒಂದು ಹೆಣ್ಣಿಗೆ ಗೌರವ ಕೊಡ್ತೀನಿ, ಅವ್ರ ತಲೆ ಬಾಗ್ತೀನಿ. ಆಲ್ ದಿ ವೆರಿ ಬೆಸ್ಟ್. ಓಕೆ, ತುಂಬಾ ಚೆನ್ನಾಗಿರೋ ಮೂವೀಸ್ ಮಾಡಿ ಇದೊಂದು ಒಳ್ಳೆ ಹೆಸರಾಗುತ್ತೆ ಅನ್ನೋ ನಂಬಿಕೆ ನನಗೆ. ಆಯ್ತು ಮ್ಯಾಮ್, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್.